ನಮಸ್ತೆ ಎಲ್ರಿಗೂ. ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ನಾನಿಂದು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಏನಪ್ಪಾ ಈ ದಿನದ ಸ್ಪೆಷಲ್ ಅಂದ್ರೆ ನಾನು ನನಗೆ ಅಂತ ಹೇಳಿದ್ರೆ ಒಂದು ಮಗು ಇದೆ. ಆ ಮೊದಲ ಮಗು. ಓಕೆ, ಅದು ಗಂಡು ಮಗು ಆಗಿದೆ. ನಾನು ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಅಂದ್ರೆ ಗರ್ಭಿಣಿ ಆಗಿರುವಾಗ ನನ್ಗೆ ಯಾವ್ದೆಲ್ಲ ಸಿಂಪ್ಟಮ್ಸ್ ಇತ್ತು, 9 ತಿಂಗಳಲ್ಲಿ ನನ್ಗೆ ಯಾವ್ದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ನಾನ್ ನಿಮ್ಗೆ ತಿಳಿಸೋಣ ಅಂತ ಈ ದಿನದ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಗರ್ಭಿಣಿ ಅಂತ ಹೇಳಿ ನನ್ಗೆ ಗೊತ್ತೇ ಇರ್ಲಿಲ್ಲ, ಗೊತ್ತಾಯ್ತಾ. ಪ್ರಾಮಿಸ್ ಆಗ್ಲೇ ಹೇಳ್ತೇನೆ, ನಾನು ಆರಾಮ್ಸೆ ಇದ್ದೆ. ನಾನು ಆಟ ಆಡ್ತಿದ್ದೆ, ಮತ್ತೆ ನಾನು ನನ್ನ ತವರು ಮನೆಗೆ ಬಸ್ಸಲ್ಲಿ ಆರಾಮ್ಸೆ ಹೋಗಿ ಏನಂತ ಹೇಳಿದ್ರೆ ಅಲ್ಲೇನೋ ಜೀಪಿಗೋಸ್ಕರ ಓಡಿಕೊಂಡೆಲ್ಲ ಬಂದಿದ್ದೇನೆ, ಎಲ್ಲ ಮಾಡಿದ್ದೇನೆ. ನನ್ಗೆ ಏನು ಗೊತ್ತೇ ಇರ್ಲಿಲ್ಲ, ಗೊತ್ತಾಯ್ತಾ, ನಾನು ಪ್ರೆಗ್ನೆಂಟ್ ಅಂತ. ಮತ್ತೆ ಇಲ್ಲಿ ಫಸ್ಟಿಗೆ ನಾವು ರೂಮ್ ಅಲ್ಲಿ ಇದ್ವಿ, ನಾನು ಹಸ್ಬೆಂಡ್. ಅವಾಗ ನಾನು ರೂಮಿಗೆ ಬಂದ್ಮೇಲೆ ನನ್ಗೆ ಡೇಟ್ ಮಿಸ್ ಆದದ್ದು ಗೊತ್ತಾಯ್ತಲ್ಲ. ಅವಾಗ ನಾನ್ ಚೆಕ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯ್ತು. ಹಾಗೆ ಮತ್ತೆ ಸ್ವಲ್ಪ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರೆಗ್ನೆಂಟ್ ಆದ ಮೊದಲ ತಿಂಗಳಲ್ಲಿ ಉಂಟಲ್ಲ, ನಿಮ್ಗೆ ಏನು ಸಿಂಪ್ಟಮ್ಸ್ ಗೊತ್ತೇ ಆಗುದಿಲ್ಲ, ಗೊತ್ತಾ. ಆರಾಮ್ಸೆ ಇರ್ತೀರಿ ನೀವು, ಪ್ರೆಗ್ನೆಂಟ್ ಅಂತ ಅನಿಸುದೇ ಇಲ್ಲ 1 ತಿಂಗಳು, ಗೊತ್ತಾಯ್ತಾ. ಅದು ಗೊತ್ತೇ ಇರ್ಲಿಲ್ಲ, ನನ್ಗೂ ಹಾಗೇನೆ ಆದದ್ದು. ನನ್ನ ಅನುಭವ ಮತ್ತೆ ನಿಮ್ಗೆಲ್ಲ ನಂಗೆ ಗೊತ್ತಿಲ್ಲ, ಕೆಲವರಿಗೆ 15 ದಿನದಲ್ಲಿ ಗೊತ್ತಾಗ್ಬೋದು. ನನಗೆ ಡೇಟ್ ಮಿಸ್ ಆಗೋ ತನಕ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ನನ್ಗೆ ಗೊತ್ತೇ ಇರ್ಲಿಲ್ಲ ಒಂದು. ನೆಕ್ಸ್ಟ್ ಅದೇ ಹೇಳ್ತಾರಲ್ಲ, ಒಂದು 50 ರೂಪಾಯಿಗೆ ಕಿಟ್ ಸಿಗುತ್ತೆ, ಗೊತ್ತಾಯ್ತಾ. ಇವಾಗ 60 ರೂಪಾಯಿ ಆಗಿದೆ ಅನ್ಸುತ್ತೆ, ಅದಕ್ಕೆ 50 ರೂಪಾಯಿದು ಕಿಟ್ ಸಿಗುತ್ತೆ. ಅವಾಗ ನಾವು ಆ ಕಿಟ್ ಅಲ್ಲಿ ಟೆಸ್ಟ್ ಮಾಡಿದಾಗ ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾಯ್ತು ನನ್ಗೆ. ಅದ್ರಲ್ಲಿ ಪಿಂಕ್ 2 ಡಬಲ್ ಲೈನ್ ಬರುತ್ತೆ ನೋಡಿ, ಡಾರ್ಕ್ ಕಲರ್. ನಾನು ಇದಕ್ಕಿಂತ ಮೊದಲು ಇದ್ರ ಬಗ್ಗೆ ವಿಡಿಯೋ ಒಂದು ಮಾಡಿದ್ದೇನೆ, ಅದು ನೋಡಿ. ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೇನೆ, ಓಕೆ, ಯಾವ ರೀತಿ ಟೆಸ್ಟ್ ಮಾಡೋದು ಅಂತ. ಅದರಲ್ಲಿ ಟೆಸ್ಟ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯ್ತು. ಆಮೇಲೆ ನಾನು ಅದು ಟೆಸ್ಟ್ ಮಾಡಿ, ಅಂದ್ರೆ 30 ಡೇಸ್ಗೆ ಟೆಸ್ಟ್ ಮಾಡಿದಲ್ಲ. ಆಮೇಲೆ ನಾನು 15 ದಿನ ಬಿಟ್ಟು, ಅಂದ್ರೆ 45 ಡೇಸ್ಗೆ ನಾನು ಇಲ್ಲೇ ಉಳ್ಳಾಳದಲ್ಲಿ ನಿರ್ಮಲಾ ಹೆಲ್ತ್ ಸೆಂಟರ್ ಅಂತ ಇದೆ. ಇವಾಗ ಅದು ಫಸ್ಟಿಗೆ ಅದು ಸಿಸ್ಟರ್ಸ್ ಅವ್ರದ್ದಿತ್ತು, ಇವಾಗ ಗೊತ್ತಿಲ್ಲ, ಬೇರೆಯವರಿಗೆ ಕೊಟ್ಟಿದಾರಂತೆ. ಅಲ್ಲಿ ಬೇರೆಯವರಿಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹಸ್ಬೆಂಡ್. ಹಾಗೆ ನನ್ಗೆ ಅಲ್ಲಿಗೆ ಓದೋದು ಸ್ಕ್ಯಾನಿಂಗ್ಗೆ, ಫಸ್ಟ್ ಸ್ಕ್ಯಾನಿಂಗ್ಗೆ. ಅವಾಗ ನನ್ಗೆ ಸ್ಕ್ಯಾನಿಂಗಿಗೆ 2000 ಏನೋ ಆಗಿತ್ತು. ಟ್ಯಾಬ್ಲೆಟ್ ಅದು ಇದೆಲ್ಲ ಅವರೇ ಕೊಡ್ತಾರೆ, ಗೊತ್ತಾಯ್ತಾ. ಮತ್ತೆ ಸ್ಕ್ಯಾನಿಂಗಿಗೆ ಹೋಗೋ ಮೊದಲು ತುಂಬಾ ನೀರ್ ಕುಡಿಲಿಕ್ಕೆ ಹೇಳ್ತಾರೆ, ಯಾಕೆ ಗೊತ್ತಾ. ಸ್ಕ್ಯಾನಿಂಗಿಗೆ ಮಗು ಅಲ್ಲಿ ಈ ತರ ನೋಡುವಾಗ ಅದು ನೀರಲ್ಲಿ ಇರ್ಬೇಕಂತೆ, ಜಾಸ್ತಿ ನೀರ್ ಇರ್ಬೇಕಂತೆ. ಹಾಗೆ ಅದೆಲ್ಲ ಮಾಡಿ ಸ್ಕ್ಯಾನಿಂಗ್ ಮಾಡಿ ಫಸ್ಟ್ ತಿಂಗಳದ್ದು ಅದೇ ನಾನು 45 ದಿನಕ್ಕೆ ನಾನು ಹೋಗಿದ್ದೆ. ಆಮೇಲೆ ಅದಕ್ಕಿಂತ ಮೊದಲು 30 ಡೇಸ್ ಆದ ನಂತರ ನನ್ಗೆ ಮೊದಲನೇ ಸಿಂಪ್ಟಮ್ಸ್ ಅಂದ್ರೆ ಹೆವಿ ತಲೆನೋವು ಸ್ಟಾರ್ಟ್ ಆಯ್ತು, ಗೊತ್ತಾಯ್ತಾ. ತಲೆ ನಂಗೆ ಆಲ್ರೆಡಿ ಕನ್ನಡಕ್ಕಿದೆ, ಈ ಕನ್ನಡಕದ ತಲೆನೋವು ನನ್ಗೆ ಮೊದಲಿನಿಂದಲೂ ಬರ್ತಾ ಇದೆ, ಚಿಕ್ಕಂದಿನಿಂದಲೂ ನಾನು ತುಂಬಾನೇ ಅನುಭವಿಸ್ತೇನೆ. ನಿಮ್ಗೆಲ್ಲ ಕನ್ನಡಕ ಯೂಸ್ ಮಾಡುವವರಿಗೆ ಗೊತ್ತಿರ್ಬೋದು ಎಷ್ಟೊಂದು ತಲೆನೋವು ಎಲ್ಲ ಇರುತ್ತೆ ಅಂತ. ಅದು ಏನು ಗೊತ್ತಿಲ್ಲ, ಏನೋ ನರದ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ನನ್ಗೂ ತಲೆನೋವು ಇತ್ತು, ಅದೇ ರೀತಿ ತಲೆನೋವು ಹೆವಿ ಆಗ್ತಿತ್ತು. ನಾನ್ ಅನ್ಕೊಂಡದ್ದು ಕನ್ನಡಕದೇ ತಲೆನೋವು ಅಂತ. ಬಟ್ ಇವಾಗೆಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯ್ತು ನನ್ಗೆ. ಪ್ರೆಗ್ನೆಂಟ್ ಅಲ್ಲಿ ತಲೆನೋವು ಬರುತ್ತೆ ಅಂತ, ಅಂದ್ರೆ ಕನ್ನಡಕ ಇಲ್ಲದವ್ರಿಗೂ ತಲೆನೋವು ಅಂತ ಹೇಳಿ ಒಂದು ಬರುತ್ತೆ ಅಂತ. ಏನ್ ಮಗನ ಬಾಗಿಲಾಕು ಇವನೇ ನನ್ನ ಮಗ. ಹಾಯ್ ಹೇಳು, ಹಾಯ್ ಹೇಳು ಮಗನ, ಹಾಯ್. ಬಾಯಿಂದ ತೆಗಿ ತೆಗಿ ತೆಗ್ಗಿ ತೆಗ್ಗಿ ತೆಗಿ 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 ತೆಗಿ. ಹಾಯ್ ಹೇಳು, ಹಾಯ್. ಹಾಯ್ ಹೇಳು, ಹಾಯ್. ಶೇಲೆ ಬೇಡ ಮಗನ, ಬೇಡ ಬೇಡ ಬೇಡ. ಮೊದಲನೇದಾಗಿ ನನ್ಗೆ ಹೆವಿ ತಲೆನೋವಿತ್ತು, ಗೊತ್ತಾಯ್ತಾ. ತುಂಬಾ ಅಂತ ಹೇಳಿದ್ರೆ ತುಂಬಾನೇ ತಲೆನೋವಾಗ್ತಾ ಇತ್ತು. ನಾನು ಮಲಗ್ತಾ ಇದ್ದೆ ಜಾಸ್ತಿಯಾಗಿ. ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು, ಗೊತ್ತಾಯ್ತು. ವಾಮಿಟಿಂಗ್ ಅಂತ ಹೇಳಿದ್ರೆ ಏನ್ ಗೊತ್ತುಂಟ, ನಾನು ಸ್ವಲ್ಪ ನಂಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ ಎರಡನೇದಾಗಿ, ಗೊತ್ತಾಯ್ತು. ತುಂಬಾ ಅಂದ್ರೆ ತುಂಬಾ ವೀಕ್ನೆಸ್, ಸುಸ್ತು, ಕೈ ಕಾಲೆಲ್ಲ ಏನು ಬಲ ಇಲ್ಲದಾಗೆ ಆಗ್ತಿತ್ತು. ಮತ್ತೆ ವಾಮಿಟ್ ಸ್ಟಾರ್ಟ್ ಆಯ್ತು ನನ್ಗೆ. ವಾಮಿಟ್ ಅಂದ್ರೆ ಜಾಸ್ತಿ ಇಲ್ಲ, ಲೈಟ್ ಆಗಿ ಸ್ಟಾರ್ಟ್ ಆಗ್ತಿತ್ತು. ನಾನ್ ಅನ್ಕೊಂಡೆ ನಾನು ಲೇಟ್ ಆಗಿ, ನನ್ನ ಹಸ್ಬೆಂಡ್ ತುಂಬಾ ಬೈತಿದ್ರು ನನಗೆ. ನಾನೊಂದು 7 ಗಂಟೆಗೆ 7:15 ಹತ್ರ ಎದ್ದೇಳ್ತಿದ್ದಲ್ಲ. ನೀನ್ ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೊಂಡು ತಿನ್ಬೇಕು, ಆಗ ನೀನ್ ಸರಿ ಇರ್ತಿ. ನೀನ್ ಲೇಟ್ ಆಗಿ ಎದ್ದೇಳುದಕ್ಕೆ ಆತರ ಆಗುದು. ಅಂದ್ರೆ ಹೊಟ್ಟೆ ಫುಲ್ ನಾವು ಕಾಲಿಡ್ತೇವಲ್ಲ ನೈಟ್ ಫುಲ್, ಅದಕ್ಕೆ ಒಂದು 7:15 ಮೊದಲು ತಿಂಡೆಲ್ಲ ಮಾಡ್ಕೊಂಡು ತಿನ್ಬೇಕು, ಆಗ ನೀನ್ ಸರಿ. ಅದೇ ರೀತಿ ಬೈತಾ ಇದ್ರು, ಗೊತ್ತಾಯ್ತಾ. ನಿಜವಾಗ ನನ್ಗೆ 6 ಗಂಟೆಗೆ 6:30ಗೆ ಎದ್ದೇಳಿಕೆನೆ ಆಗ್ತಿರ್ಲಿಲ್ಲ, ಪ್ರಾಮಿಸ್ ಹೇಳ್ತೇನೆ. ನಾನು ಎಷ್ಟು ಅನುಭವಿಸ್ತೇನೆ ಅದು. ಪ್ರೆಗ್ನೆಂಟ್ ಆದವ್ರು ಕೆಲವ್ರಿಗೆ ಗೊತ್ತಿರುತ್ತೆ ಅದೆಲ್ಲ. ನಾನು ನನ್ನ ಅನುಭವವನ್ನೇ ಹೇಳೋದು. ಕೊಡು, ಬೇಡ ಆಯ್ತದ ಅದಲ್ಲಿ
ಬಾಗಿಲಾಕು. ಆ ರೀತಿಯಾಗಿ ವಾಮಿಟ್ ಸ್ಟಾರ್ಟ್ ಆಯ್ತು. ಮತ್ತೆ ಏನಂತ ಹೇಳಿದ್ರೆ, ಸೊ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನೇನ್ ಊಟ ಮಾಡ್ತೇನೆ ನೋಡಿ, ಇವಾಗ ಬೆಳಿಗ್ಗೆ ಏನಾದ್ರು ತಿಂದ್ರೆ ನೆಕ್ಸ್ಟ್ ನನ್ಗೆ ಬಾಯಲ್ಲಿ ನೀರು ಬರುದು, ಗಡ್ಡಿ ಗಡ್ಡಿ ಗಡ್ಡಿ. ಅದ್ರದ್ದು ಚಿಕ್ಕ ವಿಡಿಯೋ ನಾನು ಕ್ಲಿಪ್ ಇಟ್ಟಿದ್ದೇನೆ, ಬೇಕಿದ್ರೆ ಇದಕ್ಕೆ ಆಡ್ ಮಾಡ್ತೇನೆ ಅಲ್ಲಿ ಯಾವ ರೀತಿ ಅಂತ, ನಿಮ್ಗೆ ಒಂಥರ ಅನಿಸುತ್ತೆ ಅದು ನೋಡಿದ್ರೆ. ನಾನ್ ಏನ್ ಮಾಡ್ತಿದ್ದೆ ಗೊತ್ತಾ, ಮಲಗುವಾಗ ಸಹ ಉಂಟಲ್ಲ, ಸೊ ಈ ತರ ಮಲಗ್ತಿದ್ದಲ್ಲ, ಇಲ್ಲಿ ಬಟ್ಟೆ ಇಟ್ಕೊಂಡೆ ಮಲಗ್ತಿದ್ದೆ, ಗಡಿ ಗಡಿ ಉಗುಳ್ತಿದ್ದೆ ಆ ಬಟ್ಟೆಗೆ. ಅಂದ್ರೆ ಗಡಿ ಗಡಿ ಬರುದು, ಉಗುಳುದು ಬರುದು, ಒಂಥರ ಉಪ್ಪು ನೀರು ಒಂಥರ ಬಾಯಲ್ಲಿ ಬರುತ್ತಲ್ಲ, ಆತರ ಗಡಿ 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 ಬರ್ತಾ ಇತ್ತು, ತುಂಬಾ ಬರ್ತಿತ್ತು. ನಂಗೆ ರಾತ್ರಿಯಲ್ಲಿ ಹೇಗುತ್ತಾ ನಿದ್ದೆ ಬರುವ ತನಕ ಮಾಡ್ತಿದ್ದೆ. ಅಂದ್ರೆ ಹೇಗೆ ಒಂದಿಷ್ಟು ದೊಡ್ಡ ಬಟ್ಟೆ ಇದೆ, ಈಗ ಒಂದಿಷ್ಟೇ ದೊಡ್ಡ ಬಟ್ಟೆ ಫುಲ್ ಚಂಡಿ ಆಗ್ತಿತ್ತು, ಅಷ್ಟು ನನ್ಗೆ ಬಾಯಿಂದ ಗಡಿ 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 ನೀರ್ ಬರುದು ಊಟ ಮಾಡಿದ ತಕ್ಷಣ. ಅದೊಂದು ನನ್ಗೆ ಮೂರನೇ ಸಿಂಪ್ಟಮ್ಸ್ ಹೇಳ್ಬೇಕಂತ ಹೇಳಿದ್ರೆ. ನೆಕ್ಸ್ಟ್ ಏನಂದ್ರೆ ಹೇರ್ ಗ್ರೋತ್ ಆಗುತ್ತೆ. ಇವಾಗ ನಮ್ದಿಲ್ಲ, ಇವಾಗ ಇದು ನಾನು ಸ್ಟ್ರೇಟಿಂಗ್ ಮಾಡಿದ್ದು ಗೊತ್ತಾಯ್ತು, ನಿಜವಾಗಿ ಮಾಡ್ಬಾರ್ದು ಸ್ಟ್ರೇಟಿಂಗ್ ಗೊತ್ತಾಯ್ತಾ, ನಿಮ್ದು ಹೇಗಿದೆ ಅದೇ ರೀತಿ ಕೂದಲು ಹೋಗ್ತದೆ. ಮತ್ತೇನಂತ ಹೇಳಿದ್ರೆ, ಬ್ಯೂಟಿ ಎಲ್ಲ ಗಾಡ್ ಗಿಫ್ಟ್ ಅಲ್ಲ, ಸುಮ್ನೆ ಏನಕ್ಕೆ ಹೇರ್ ಸ್ಟ್ರೇಟಿಂಗ್ ಎಲ್ಲ ಮಾಡುದು ಅಂತ ಹೇಳಿ ಅಷ್ಟೇ. ಮಾಡಿಸೇನು ಎಫೆಕ್ಟ್ ಆಗ್ಲಿಲ್ಲ, ಬಟ್ ಕೂದಲು ಹೋದಾಗ ಅನಿಸ್ತದೆ. ಹಾಗೆ ಕೂದಲು ಚಂದ ಬೆಳೀತದೆ ಗೊತ್ತಾಯ್ತಾ, ತಲೆ ಕೂದಲು ಆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬೆಳೆದಿತ್ತು. ನಾನು ತುಂಬಾ ಉದ್ದ ಆಗಿತ್ತು, ಈಗ ನಾರ್ಮಲ್ ಆಗಿ ನಂದು ಇಷ್ಟು ಉದ್ದ ಇದ್ರೆ ಒಂದು ಇಷ್ಟು ಉದ್ದ ತನಕ ಆಗಿತ್ತು, ಆ ತರ ಅಷ್ಟು ಒಳ್ಳೆ ಬೆಳೆದಿತ್ತು. ಓಕೆ ಕೂದಲು. ಮತ್ತೇನಂತ ಹೇಳಿದ್ರೆ ನೆಕ್ಸ್ಟ್, ಅದು ಮಂತ್ ಎಲ್ಲ ನಾನು ನೆನಪಿಡ್ಲಿಲ್ಲ, ಬಟ್ ಕಂಟಿನ್ಯೂ ಆಗಿ ಟೋಟಲ್ ಒಂದು 9 ಮಂತ್ ಆಗುವಾಗ ನಂಗೆ ಒಳ್ಳೆ ಕೂದಲು ಬೆಳೆದಿತ್ತು ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಹೊಟ್ಟೆಯ ಶೇಪ್ ಉಂಟಲ್ಲ, ಶೇಪ್ ಉಂಟಲ್ಲ, ಇಲ್ಲಿ ಹೊಟ್ಟೆ ಇದ್ರೆ ಇಲ್ಲಿ ಈ ತರ ಬಂದು ಇಲ್ಲಿಂದ ಹೀಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಾ, ಹುಡುಗರದ್ರಲ್ಲಿ ಹೇಗೆ ಇಲ್ಲಿ ಹೀಗೆ ಸಾರಿ ಹೀಗೆ ಬಂದು ಈ ತರ ಸ್ಟಾರ್ಟ್ ಆಗುತ್ತೆ. ಬಟ್ ಹುಡುಗಿಯರದಲ್ಲಿ ಈ ತರ ಅಡ್ಡಗೆರೆ ಇದೆಲ್ಲ, ಅದು ಕೆಳಗಡೆಯಿಂದ ಸ್ಟಾರ್ಟ್ ಆಗಿ ಹೀಗೆ ಫಿನಿಶಿಂಗ್ ಇಲ್ಲಿ ಬರುತ್ತೆ ಗೊತ್ತಾಯ್ತಾ, ಇಲ್ಲಿ ಫಿನಿಶಿಂಗ್ ಆ ರೀತಿಯಾಗಿ ಹೊಟ್ಟೆ ಶೇಪ್ ಹೀಗೆ ಬಂದು ಈ ತರ ಇತ್ತು, ಮೊಟ್ಟೆ ಶೇಪ್ ಟೈಪ್ ಇತ್ತು ಗೊತ್ತಾಯ್ತಾ. ಆ ತರ ಹುಡುಗಿಯರ್ದು ಅದು, ಈಗ ಇಲ್ಲಿ ನಮ್ದು ಗ್ಯಾಪ್ ಬಂದು ಮತ್ತೆ ಹೊಟ್ಟೆ ಸ್ಟಾರ್ಟ್ ಆಗುತ್ತೆ, ಹುಡುಗಿಯರ್ದು ಕೆಳಗಡೆ ಸ್ವಲ್ಪ ಗ್ಯಾಪ್ ಬಂದು ಮತ್ತೆ ಇಲ್ಲಿ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಒಂದೇ ಮಗು ಅಲ್ಲ, ಹಾಗೆ ನಾನು ಸಹ ಈ ತರ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ತಿಳ್ಕೊಂಡದ್ದು. ನಂದು ಅದೇ ರೀತಿ ಇತ್ತು, ಒಂಥರ ಮೊಟ್ಟೆ ಶೇಪ್ ಈ ತರ ದೊಡ್ಡ ಇತ್ತು, ಒಂಥರ ಟ್ವಿನ್ಸ್ ಮಕ್ಕಳ ತರ. ಸ್ಟಾರ್ಟಿಂಗ್ ಅಲ್ಲಿ ಉಂಟಲ್ಲ, ನಂಗೆ 5 ತಿಂಗಳು ಹೊಟ್ಟೆನೇ ಇರ್ಲಿಲ್ಲ. ಒಬ್ಬರು ನಮ್ಮ ರಿಲೇಟಿವ್ ಹೇಳಿದ್ರು ಗೊತ್ತಾಯ್ತಾ, ಸೊ ಏನ್ ನೀವು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತೇ ಆಗುದಿಲ್ಲ ಅಂತೇಳಿ, ಆತರ 5 ತಿಂಗಳು ನನ್ಗೆ ಹೊಟ್ಟೆನೆ ಬಂದಿರಲಿಲ್ಲ, ಬರೀ ಚಿಕ್ಕದಿತ್ತು. ನಾನು ಅಂದ್ಕೊಂಡು ಎಲ್ಲರಿಗೂ ಹೊಟ್ಟೆ ಇರುತ್ತೆ, ನನ್ಗೆ ಯಾಕೆ ಹೊಟ್ಟೆ ಇಲ್ಲ ಅಂತೇಳಿ. ಬಟ್ ಅದು ಆಟೋಮೆಟಿಕ್ ಆಗಿ 5 ತಿಂಗಳ ನಂತರ ಹೊಟ್ಟೆ ಗೊತ್ತಾಗುದು, ಅಲ್ಲಿ ತನಕ ಅಷ್ಟೇನು ಗೊತ್ತಾಗುದಿಲ್ಲ. ಸಾಮಾನ್ಯವಾಗಿ ಕೆಲವರು ದಪ್ಪ ನಾನು ಕೆಲವ್ರು ದಪ್ಪ ಇರ್ತಾರೆ ನೋಡಿ, ಅವರಿಗೆ ಬೇಗನೆ ಗೊತ್ತಾಗ್ಬೋದು ಹೊಟ್ಟೆ. ನಾನ್ ತುಂಬಾ ದಪ್ಪ ಇದೆ, 42 kg ಇದ್ದೆ, ಎಷ್ಟು 42 ಮದುವೆ ಮೊದಲು ಗೊತ್ತಾಯ್ತಾ. ನೆಕ್ಸ್ಟ್ ಸ್ವಲ್ಪ ಮದುವೆ ಆದ ನಂತರ ಒಂದು 52 ಆಗಿದ್ದೆ, 52 kg ಆಗಿದ್ದೆ. ನಾನು 5.2 ಏನೋ ಹೈಟ್ ಇದ್ದೇನೆ, 55 ಆಗಿದ್ದೆ. ಅವಾಗ್ಲೂ ಮೀಡಿಯಂ ದಪ್ಪ ಇದ್ದೆ ಗೊತ್ತಾಯ್ತಾ. ನೆಕ್ಸ್ಟ್ ಡೆಲಿವರಿ ಆಗುವಾಗ ಎಷ್ಟಾಗಿದೆ ಗೊತ್ತಾ, 68 ಆಗಿದ್ದೆ. ಸೊ ರಿಪೋರ್ಟ್, ಡಿಸ್ಚಾರ್ಜ್ ರಿಪೋರ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. 68 kg, 52 ಅಲ್ಲಿ 68 ಅಲ್ಲಿ ಗೊತ್ತಾಯ್ತಾ. ಇದ್ರಲ್ಲಿ 8 kg ಪ್ಲಸ್ ಅದ್ರಲ್ಲಿ 16 kg ನಾನು ಇನ್ಕ್ರೀಸ್ ಆಗಿದ್ದೆ ಪ್ರೆಗ್ನೆಂಟ್ ಇರುವಾಗ. ಸ್ಟಾರ್ಟಿಂಗ್ ನಾನು ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ, ಪ್ರಾಮಿಸ್ ಹೇಳ್ತೇನೆ. ನಾನು ಒಂದು 3 ತಿಂಗಳಲ್ಲಿ ನನ್ಗೆ ಫುಲ್ ವಾಮಿಟಿಂಗ್ ಆಗಿ, ನಂಗೆ ಫುಲ್ ವೀಕ್ನೆಸ್ ಅಂತ ಹೇಳಿದ್ರೆ ನಂಗೆ ಇಲ್ಲಿಂದ ಅಲ್ಲಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಹಸ್ಬೆಂಡ್ ಹತ್ರ ಹೇಳಿ ಮತ್ತೆ ನಾನು ಇದು ಗ್ಲೂಕೋಸ್ ಹಾಕಿಸಿಕೊಂಡೆ. 3 ತಿಂಗಳಿಗೆ ನಾನು ಗ್ಲೂಕೋಸ್ ಹಾಕಿಕೊಂಡೆ. ಡಾಕ್ಟರ್ ಬೇಡ ಅಂತ ಹೇಳಿದ್ರು, ಅಲ್ಲೇ ನಾನು ನಿರ್ಮಲ ಹೆಲ್ತ್ ಸೆಂಟರ್ ಅಲ್ಲಿ ಬೇಡ ಅಂತ ಹೇಳಿದ್ರು. ಅದು ನನಗೆ ಬೇಕು ಅಂತ ಅನಿಸಿತ್ತು ಒಂದ್ಸಲ. ಅವ್ರು ಹೇಳಿದ್ರು ಈ ತರನೇ ಕುಡಿ ಅಂತಿಲ್ಲ, ನಂಗೆ ಡ್ರಿಪ್ಸ್ ಬೇಕು ಅಂತ ನಾನು ಕೇಳಿ ಹಾಕ್ಸು. ನಂಗೆ ಅಷ್ಟು ವೀಕ್ನೆಸ್ ಆಗಿತ್ತು, ಕೈ ಕಾಲೆಲ್ಲ ಬಲ ಇಲ್ಲದಾಗೆ ಆ ರೀತಿ ಎಲ್ಲ ಆಗಿತ್ತು. ಹಾಗೆ ನಾನು ಗ್ಲೂಕೋಸ್ ಎಲ್ಲ ಹಾಕಿಸ್ಕೊಂಡೆ. ಸೊ ಅದು ಮತ್ತೇನಂತ ಹೇಳಿದ್ರೆ, ಬರ್ತಿತ್ತು ನನ್ಗೆ, ಕೋಪ ಎಲ್ಲ ಜಾಸ್ತಿ ಬರ್ತಿತ್ತು, ಅದಿಲ್ಲ ಅಂತ ಹೇಳುದಿಲ್ಲ. ಏನಂತ ಹೇಳಿದ್ರೆ, ಹೊಟ್ಟೆ ಇದೆ ಅಲ್ಲ, ನಾನು ಇದ್ರಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೇನೆ ಈ ವಿಡಿಯೋದಲ್ಲಿ. ಇವಾಗ ನಾನು ವಿಡಿಯೋ ಮಾಡ್ತಿರೋದಲ್ಲ, ನಾನು ಅಪ್ಲೋಡ್ ಮಾಡುವಾಗ ಒಂದು ಫೋಟೋ ಅಟ್ಯಾಚ್ ಮಾಡ್ತೇನೆ ನನ್ನ ಹೊಟ್ಟೆ ಹೇಗಿತ್ತು ಅಂತೇಳಿ. ನಾನು ಏನ್ ಕಲರ್ ಇದ್ದೇನೆ ನೋಡಿ, ಆ ಕಲರ್ಗಿಂತ ಫುಲ್ ಕಪ್ಪಾಗಿದ್ದೆ ಗೊತ್ತಾಯ್ತಾ. ಇದು ಮೀಡಿಯಂ ಕಲರ್, ಬ್ಲ್ಯಾಕ್ ಅಂದ್ರೆ ನಾನೇನು ಇದು ವೈಟ್ ಇಲ್ಲ, ಬ್ಲ್ಯಾಕ್. ಬಟ್ ಇದಕ್ಕಿಂತಲೂ ಕಪ್ಪು ಖರಾಬಾಗಿ ಆಗಿದ್ದ ಗೊತ್ತಾಯ್ತು. ಏನು ನಂಗೆನೆ ಶಾಕ್ ಹೊಡಿತಿತ್ತು, ಇದು ನಾನೇನೋ ಅಂತ ಹೇಳಿ ಅನಿಸ್ತಿತ್ತು, ಅಷ್ಟು ಕಪ್ಪಾಗಿದೆ. ಮತ್ತೆ ಇಲ್ಲಿ ಕುತ್ತಿಗೆಲ್ಲ ಫುಲ್ ಕಪ್ಪಾಗಿತ್ತು. ನನ್ನ ಹಸ್ಬೆಂಡ್ ಹೇಳಿದ್ರು, ಓಕೆ ಕಬ್ಬಿನ ಅಂಶದ್ದು ಟ್ಯಾಬ್ಲೆಟ್ ಇದೆ ಅಲ್ಲ, ಅದು ಅಯನ್ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ ನೋಡಿ, ಅಯನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ಲಿಕ್ಕಿದೆ. ಅದ್ ನಾನು 5 ತಿಂಗಳು ಸರಿಯಾಗಿ ತಿನ್ನಿಲ್ಲ, ಪ್ರಾಮಿಸ್ ಆಗ್ಲೇ ಹೇಳ್ತೇನೆ ನಿಮ್ಮ ಹತ್ರ. ನಾನು 5 ತಿಂಗಳು ಸರಿಯಾಗಿ ತಿನ್ನಿಲ್ಲ, ಸರಿಯಾಗಿ ಅಂದ್ರೆ ತಿಂದಿದ್ದೇನೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ಡೈಲಿ ತಿನ್ಬೇಕಲ್ಲ, ಆ ತರ ಡೈಲಿ ತಿನ್ನಿಲ್ಲ.
ಒಂದು ವಾರದಲ್ಲಿ 3 ದಿನ, ವಾರದಲ್ಲಿ 4 ದಿನ ಆ ರೀತಿಯಾಗಿ ಎಲ್ಲ ತಿಂತಿದ್ದೆ. ನನ್ಗೆ ವಾಮಿಟ್ ಅಲ್ಲಿ ತಿನ್ಲಿಕ್ಕೆನೆ ಆಗ್ತಿರ್ಲಿಲ್ಲ ಅದು, ಗೊತ್ತಾಯ್ತಾ. ಸೊ ಅದು ಮತ್ತೆ ಎಂತೆಲ್ಲ ಕುತ್ತಿಗೆ ಫುಲ್ ಕಪ್ಪಾಗಿತ್ತು, ಕಪ್ಪು 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 ಕಪ್ಪಾಗಿತ್ತು, ಫುಲ್ ತುಂಬಾ ಕಪ್ಪು. ಮೊದ್ಲೇ ಕಪ್ಪಲ್ಲ, ಅದು ಮತ್ತು ಡಾರ್ಕ್ ಆಗಿತ್ತು. ಹಸ್ಬೆಂಡ್ ಹೇಳಿದ್ರು ಅದು ಕಬ್ಬಿಣದ ಟ್ಯಾಬ್ಲೆಟ್ ತಿಂದು ಆತರ ಆಗಿರ್ಬೋದು ಅಂತ, ಬಟ್ ಅದಲ್ಲ, ಅದು ಪ್ರೆಗ್ನೆಂಟ್ ಅಲ್ಲಿ ಕೆಲವರಿಗೆ ಆಗುತ್ತೆ, ಗೊತ್ತಾಯ್ತಾ, ಆ ತರ ಆಗಿತ್ತು. ಮತ್ತೇನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುದಿಲ್ಲ, ಹೊಟ್ಟೆ ಮೇಲೆ ಉಂಟಲ್ಲ, ಇಲ್ಲಿ ಹೊಟ್ಟೆ ಸ್ಟಾರ್ಟ್ ಆಗಿಂದ ಎಂಡ್ ಆಗೋ ತನಕ ಡಾರ್ಕ್ ಕಲರ್ ಕಪ್ಪು ಟೈಪ್ ಗೆರೆ ಬಂದಿತ್ತು, ಗೊತ್ತಾಯ್ತಾ. ಸೊ ಅದು ನಾನು ಫೋಟೋ ಅಟ್ಯಾಚ್ ಮಾಡ್ತೇನೆ, ಓಕೆನಾ. ಸೊ ಡಾರ್ಕ್ ಕಲರ್ ಈ ತರ ಲೈನ್ ಅಲ್ಲಿ ಈ ತರ ಕಪ್ಪು ಗೆರೆ ಬಂದಿತ್ತು. ಮತ್ತೆ ಏನಂತ ಹೇಳಿದ್ರೆ, ನನ್ನ ಕೈ ಕಲರ್ ಏನಿದೆ ನೋಡು, ಹೊಟ್ಟೆ ಕಲರ್ ಇಷ್ಟು ಕಪ್ಪಾಗಿತ್ತು, ಗೊತ್ತಾಯ್ತು, ಅಷ್ಟು ಡಾರ್ಕ್ ಆಗಿತ್ತು. ನನ್ಗೆನೆ ಶಾಕ್ ಹೊಡೆದಿದೆ, ಏನು ಹೊಟ್ಟೆ ಎಲ್ಲ ಕಪ್ಪಾಗ್ತಿದೆ ಅಂತ ಹೇಳಿ. ಸೊ ಕೆಲವರು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗರ ಹಾರ್ಮೋನ್ಗಳು ಮತ್ತು ನಮ್ಮ ಹುಡುಗಿಯರದು ಹಾರ್ಮೋನ್ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ಆ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ. ಹುಡುಗಿ ಮಗು ಆಗಿದ್ರೆ ಬ್ಯೂಟಿಫುಲ್ ಇರ್ತಾರಂದ್ರೆ, ಹುಡುಗಿದ್ದು ಮತ್ತು ಹುಡುಗಿ ಸೇಮ್ ಇರ್ತದಲ್ಲ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಬಟ್ ಹೇಳುದನ್ನೆಲ್ಲ ನಾನ್ ಜಸ್ಟ್ ಹೇಳಿದ್ದು. ಮತ್ತೆಂತ ಹೇಳಿದ್ರೆ, ಹೆವಿ ಕಾಲು ಸೆಳೆತ, ಗೊತ್ತಾಯ್ತಾ. ಕಾಲು ಸೆಳೆತ ಎಷ್ಟು ಇತ್ತಂತ ಹೇಳಿದ್ರೆ, ನನ್ಗೆ ಕಾಲನ್ನು ಕಟ್ ಮಾಡಿ ತೆಗೆಯುವ ಅಂತ ಆಗ್ತಿತ್ತು, ಅಷ್ಟು ಕಾಲು ಸೆಳೆತ, ಗೊತ್ತಾಯ್ತಾ. ತುಂಬಾ ಅಂದ್ರೆ ತುಂಬಾ ಕಾಲು ಕೈ ಸೆಳೆತ, ಎರಡೂ ಕಾಲು. ನನ್ಗೆ ಎಷ್ಟು ನನ್ನ ಹಸ್ಬೆಂಡ್ ಹತ್ರ ನಾನು ಕಾಲು ಸ್ವಲ್ಪ ಮಸಾಜ್ ಮಾಡಿ ಅಂತ ಹೇಳ್ತಿದ್ದೆ, ಇವರು ಜಸ್ಟ್ ಈ ತರ ಮಾಡ್ತಿದ್ರು. ಮತ್ತೆ ಅದು ನಂಗೆ ಸುಸ್ತಾಗಿದೆ, ನಂಗೆನೆ ಮಾಡು ಅಂತ ಹೇಳ್ತಿದ್ರು. ಆತರ ನನ್ಗೆ ಯಾರು ಇರ್ಲಿಲ್ಲ, ಗೊತ್ತಾಯ್ತಾ. ಪಾಪ ನನ್ನ ಅಕ್ಕನ ಮಗಳಿದ್ಲು ಚಿಕ್ಕವಳು, ಅವಳಿಗೆ 5 ವರ್ಷವೇನ ಆಗಿತ್ತು ಅಷ್ಟೇ. ಅವಳನ್ನು ಶಾಲೆಗೆ ಸೇರಿಸ್ಲ, ಹಾಗೆ ಅವಳು ನನ್ಗೆ, ನನ್ನಮ್ಮ ಅಂದ್ರೆ ಪ್ರೆಗ್ನೆಂಟ್ ಇರುವಾಗ ನಾವು ಒಬ್ಬರೇ ಇರ್ಬಾರ್ದಂತೆ ಮನೆಯಲ್ಲಿ, ಗೊತ್ತಾಯ್ತಾ. ನಮ್ಮ ಜೊತೆಗೆ ಯಾರಾದ್ರೂ ಇದ್ರೆ ಒಳ್ಳೇದು, ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅನಿವಾರ್ಯ ಪರಿಸ್ಥಿತಿ ಇದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಯಾರಾದ್ರೂ ನಮ್ಮ ಜೊತೆಗೆ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ನನ್ನ ಅಕ್ಕನ ಮಗಳನ್ನು ನನ್ನೊಟ್ಟಿಗೆ ಬಿಟ್ಟಿದ್ರು. ಸೊ ಅವಳಿಗೆ ಅವಳ ಕೆಲಸ ಅವಳೇನ್ ಮಾಡ್ಕೊಳ್ತಿರ್ಲಿಲ್ಲ, ಪಾಪ ಚಿಕ್ಕವಳಲ್ಲ. ನಂಗೆ ಹೆಲ್ಪ್ ಮಾಡ್ತಿದ್ಲು, ನನ್ನ ಕಾಲಿಗೆಲ್ಲ ತುಳಿದು ಎಲ್ಲ ಮಾಡ್ತಿದ್ಲು. ಮತ್ತೆ ಪ್ರೆಗ್ನೆಂಟ್ ಆಗುವಾಗ ನಂಗೆ ಡ್ರೆಸ್ ಎಲ್ಲ ಸ್ವಲ್ಪ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವಾಗೆಲ್ಲ ಅವಳೆ ಹಾಕ್ತಿದ್ಲು, ಪ್ಯಾಂಟ್ ಎಲ್ಲ ಅವಳೆ ಕಾಲಿಂದೆಲ್ಲ ಹಾಕ್ತಿದ್ಲು. ಮತ್ತೆ ನನ್ಗೆ ಮಂಚದಲ್ಲಿ ಮಲಗುವಾಗ ಕಾಲನ್ನು ನನ್ಗೆ ಮೇಲೆ ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ, ಗೊತ್ತಾಯ್ತಾ. ಲಾಸ್ಟಿಗೆ ಅಂದ್ರೆ ಬಗ್ಲಿಕ್ಕೆನೆ ಆಗ್ತಿರ್ಲಿಲ್ಲ, ದೊಡ್ಡ ಹೊಟ್ಟೆ ಆಗಿತ್ತು, ಗೊತ್ತಾಯ್ತಾ. ಸೊ ಅವಾಗ ನನ್ನ ಕಾಲನ್ನೆಲ್ಲ ಮಂಚಕ್ಕೆಲ್ಲ ಪಾಪ ಅವಳೇ ಹಿಡಿತಿದ್ಲು. ಅವಳನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ನೋಡಿ. ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಮತ್ತು ಡೆಲಿವರಿ ಆದ್ಮೇಲೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನೋಡಿ, ಅವರನ್ನು ನಾವು ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಟೈಮ್ ಅಲ್ಲಿ ನಮ್ಗೆ ಯಾರು ನನ್ನ ಹಸ್ಬೆಂಡ್ ನ ಮನೆಯವರು ತುಂಬಾನೇ ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಟ್ಟಿದ್ದಾರೆ. ಸೊ ಅದನ್ನಂತೂ ಜೀವಮಾನದಲ್ಲಿ ಮರಿಲಿಕ್ಕೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಅಂದ್ರೆ ಒಂದು ಪ್ರೆಗ್ನೆಂಟ್ ಹುಡುಗಿ ಸುಸೈಡ್ ಮಾಡ್ಕೊಳ್ಕೆ ಹೋಗುವಷ್ಟು ಹಿಂಸೆ ಕೊಟ್ಟಿದ್ದಾರೆ ನನ್ಗೆ, ಗೊತ್ತಾಯ್ತಾ. ಡೆಲಿವರಿ ಆದ್ಮೇಲೆ ಸಹ ಆಗುವ ಮೊದಲು ಸಹ, ಪ್ರೆಗ್ನೆಂಟ್ ಇರುವಾಗ ಸಹ. ಸೊ ಅದೆಲ್ಲ ನಾವು ಎಷ್ಟು ಕ್ಷಮಿಸಿ ಅಂದ್ರು ಅವರ ಮೇಲೆ ನಮ್ಗೆ ಕ್ಷಮೆ ಅನ್ನೋದು ಬರುದೇ ಇಲ್ಲ, ನನಗ್ ಬರುದಿಲ್ಲ, ಮತ್ತೆ ನಿಮ್ಗೆಲ್ಲ ಗೊತ್ತಿಲ್ಲ, ನಾನು ಅಷ್ಟು ಅನುಭವಿಸ್ತೇನೆ. ಸೊ ಅದೆಲ್ಲ ನಾನು ನಿಮ್ಗೆ ಮತ್ತೆ ತಿಳಿಸ್ತೇನೆ. ಸೊ ಅದರಿಂದ ಏನೆಲ್ಲ ಎಫೆಕ್ಟ್ ಆಗಿದೆ ಮಗುವಿಗೆ ಅಂತೇಳಿ, ಮಗುವಿಗೆ ತುಂಬಾನೇ ಎಫೆಕ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ರೀತಿಯಾಗಿ ಸಿಂಟಮ್ಸ್ ಇತ್ತು, ಗೊತ್ತಾಯ್ತಾ. ಸೊ ಹೇಳಿದ್ನಲ್ಲ. ಹಾಗೆ ಮತ್ತೆ ಏನಂತ ಹೇಳಿದ್ರೆ, ಲಾಸ್ಟಿಗೆ ಒಂದು 8 ತಿಂಗಳು ಆಗ್ತಾ ಬರುವಾಗ ನನ್ನ ಕಾಲಲ್ಲಿ ಫುಲ್ ನೀರು ಬಂತು, ಗೊತ್ತಾಯ್ತಾ. ಕಾಲ್ ಇಷ್ಟು ದಪ್ಪ ಆಯ್ತು, ಅದು ಫೋಟೋ ಇತ್ತು, ನಾನು ಇದ್ರೆ ನಿಮ್ಗೆ ಇದ್ರಲ್ಲಿ ಅಟ್ಯಾಚ್ ಮಾಡ್ತೇನೆ. ಅದು ಮೇಲ್ಗಡೆ ಈ ತರ ಅಟ್ಯಾಚ್ ಮಾಡ್ತಲ್ಲ, ಆ ತರ ಅಟ್ಯಾಚ್ ಮಾಡ್ತೇನೆ ಸಿಕ್ಕಿದ್ರೆ. ಸೊ ದಪ್ಪ ಫುಲ್, ಪಾದ ಎಲ್ಲ ಇಷ್ಟಿಷ್ಟು ದಪ್ಪ, ಚಪ್ಪಲ್ ಒಳಗೆ ಹೋಗ್ತಾನೆ ಇರ್ಲಿಲ್ಲ, ಅಷ್ಟು ದಪ್ಪ ಕಾಲಲ್ಲಿ ಫುಲ್. ಅದು ನನ್ಗೆ ಡೆಲಿವರಿ ಆದ್ಮೇಲೆ ಸಿಕ್ತು. ಡೆಲಿವರಿ ಆದ್ಮೇಲೆ 5 ದಿನ ಆದ್ಮೇಲೆ ನನಗೆ ಅದೆಲ್ಲ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗೋದು, ಹಾಗೆ ಆಗಿತ್ತು ನನ್ಗೆ, ಗೊತ್ತಾಯ್ತಾ. ಸೊ ಅಷ್ಟೆಲ್ಲ ಸಿಂಟಮ್ಸ್. ಪ್ರೆಗ್ನೆಂಟ್ ಇರುವಾಗ ನೀವು ಕೇರ್ಫುಲ್ ಆಗಿರ್ಬೇಕು. ಯಾರಾದ್ರೂ ಹಿಂಸೆ ಅದು ಇದೆಲ್ಲ ಕೊಟ್ರೆ ಮನಸ್ಸಿಗೆ ತಗೊಳ್ಬಾರ್ದು, ಅದು ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಫೆಕ್ಟ್ ಬೀಳ್ತದೆ. ಸೊ ನನಗೂ ನನ್ನ ಮಗುವಿಗೂ ಬಿದ್ದಿದೆ. ಸೊ ಅದು ನಾನು ನಿಮ್ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಮತ್ತೆ ಎಂತ ಹೇಳಿದ್ರೆ, ಫುಡ್ ಎಲ್ಲ, ನನಗೆ ಒಂದು ದಿನ ನನ್ನ ಹಸ್ಬೆಂಡ್ ಕಬ್ಬು ಜ್ಯೂಸ್ ತರ್ಲಿಕ್ಕೆ ಅಂತ ಹೋಗಿದ್ರು. ನನ್ಗೆ ಆಸೆ ಆಗುತ್ತೆ ನೋಡಿ, ಪ್ರೆಗ್ನೆಂಟ್ ಇರುವಾಗ ಅದು ಇದು. ಆಗ ಅವರು ಹೇಳಿದ್ರಂತೆ, ಕಾಮಿಡಿ ಅದು, ಗೊತ್ತಾಯ್ತಾ. ಅವ್ರೇನ್ ಹೇಳಿದ್ರಂತೆ ಗೊತ್ತಾ, ನೀವ್ ಒಂದ್ ವೇಳೆ ಕಬ್ಬಿನ ಜ್ಯೂಸ್ ಕೊಟ್ರೆ ನೀನೇನ್ ಪ್ರಯತ್ನ ಪಟ್ಟಿದ್ಯಾ ಅದೆಲ್ಲ ಟುಸ್ ಆಗುತ್ತೆ ಅಂತ ಹೇಳಿದ್ರಂತೆ, ಗೊತ್ತಾಯ್ತಾ. ಆತರ ಕಾಮಿಡಿಯಾಗಿ ಹೇಳಿದ್ರಂತೆ. ಕಬ್ಬು ಜ್ಯೂಸ್ ಕುಡಿಬಾರ್ದಂತೆ. ನನಗೆ ಗೊತ್ತಿಲ್ಲ, ಮತ್ತೆ ಕುಡಿದು ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ನಮ್ಗೂ ಭಯ ಆಗುತ್ತಲ್ಲ, ಹಾಗೆ ನಾನು ಕುಡಿಲಿಲ್ಲ. ಮತ್ತೇನು ಪಪ್ಪಾಯಿ ಕಾಯಿ ಎಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನ್ಸ ತಿನ್ಲಿಲ್ಲ ಅದೆಲ್ಲ. ಮತ್ತೆ ಪೈನಾಪಲ್ ಎಲ್ಲ ಜಾಸ್ತಿ ತಿನ್ಲಿಲ್ಲ, ಗೊತ್ತಾಯ್ತಾ. ಜಸ್ಟ್ ಟೇಸ್ಟಿಗೆ ತಿಂದಿರ್ಬೋದು ಅನಿಸುತ್ತೆ. ಮತ್ತೆ ಎಲ್ಲ ಅದೇ ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಮತ್ತೆ ಊಟ ಎಲ್ಲ ಮಾಡ್ತಿದ್ದೆ. ಮತ್ತೆ 5 ತಿಂಗಳ ನಂತರ, ಗೊತ್ತಾಯ್ತಾ. ಸೊ ಅದೇ ಹೇಳಿದ, ನಾನು 16 kg ಇನ್ಕ್ರೀಸ್ ಆಗ್ಬೇಕಾದ್ರೆ 5 ಮಂತ್ ಒಳಗಡೆ ಅಲ್ಲ, 5 ಮಂತ್ ಒಳಗಡೆ ನನ್ ಏನಿರ್ಲಿಲ್ಲ, ಹೇಳಿದ್ನಲ್ಲ, ವೀಕ್ನೆಸ್ ಎಲ್ಲ ಆಗಿತ್ತು. 5 ತಿಂಗಳ ನಂತರ ನಿಧಾನವಾಗಿ ಫುಡ್ ತಿಂದು, ಮತ್ತೇನ್ ಗೊತ್ತಾಯ್ತು ನಿಮ್ಗೆ, 7-8 ತಿಂಗಳ ನಂತರ ನಿಮ್ಗೆ ಎಷ್ಟು ತಿಂತೀರಿ ಹೇಳಿಕ್ಕೆನೆ ಆಗಲ್ಲ. ಏನ್ ಮಗನ, ಏನಾಯ್ತು ಕೈಗೆ ಏನಾಯ್ತು?
ಏನಾಯ್ತು 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 ಬಾ ಹೋಗುವ. ಏನಾಯ್ತು ನೋಡು, ಬಾ ಬಾ ಹೋಗುವ. ಏನಾಯ್ತು 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 ಮಗನು, ಬಾ ಹೋಗುವ. ಏನಾಯ್ತು ಹ್ಮ್ ಏನಾಯ್ತು ಹ್ಮ್ ಏನಾಯ್ತು ಹ್ಮ್ ಏನಾಯ್ತು ಕುಂದಕ್ಕ ಕುಂದಕ್ಕ ಹಾಗೆ ನಾನು ಸೀಮಂತ ಮಾಡಿಕೊಂಡದ್ದು 9 ತಿಂಗಳಲ್ಲಿ. ಅಂದ್ರೆ ಹೇಳಿ, ನಾನು ಸಿಂಪಲ್ ಆಗಿ ಮದುವೆ ಆಗಿರುವಂತದ್ದು, ನಾನೇನು ಎಂಗೇಜ್ಮೆಂಟ್ ಅದು ಇದೇನು ಮಾಡ್ಕೊಂಡಿಲ್ಲ. ಮತ್ ನನಗೆ ಸೀಮಂತ ಸಹ ಗ್ರ್ಯಾಂಡ್ ಆಗಿ ಮಾಡ್ಲಿಲ್ಲ, ಸಿಂಪಲ್ ಆಗಿ ಮಾಡಿರುವಂತದ್ದು. ನಾನೇ ಒಬ್ಬಳೇ ಹೋಗಿ ಸೀರೆ ಎಲ್ಲ ತಗೊಂಡಿರುವಂತದ್ದು. ಸೊ ಹಾಗೆ ಆ ಸೀಮಂತದ ಫೋಟೋಸ್ ನಾನು ಅಟ್ಯಾಚ್ ಮಾಡ್ತೇನೆ. ಸೀರೆ ಅಂತೂ ಉಡಿಸಿದ್ದಾರೆ ಉಂಟಲ್ಲ, ಒಂದು ಅಜ್ಜಿ ತರ ಸೀರೆ ಉಡಿಸಿದ್ದಾರೆ ನನ್ಗೆ ಸೀಮಂತಕ್ಕೆ. ಅವರು ನಿಜವಾಗಿ ಹಾಸ್ಪಿಟಲ್ ಅಲ್ಲೇನೋ ಈ ತರ ನಾರ್ಮಲ್ ವರ್ಕ್ ಮಾಡುವವರು, ಪ್ಲಸ್ ಅವ್ರು ಡೈಲಿ ಸೀರೆ ಉಡ್ಕೊಂಡು ಹೋಗ್ತಾರೆ. ಅದು ನನಗೆ ಉಡಿಸಿದ ಸೀರೆ ನಿಮ್ಗೆ ನೋಡಿದ್ರೆ ಶಾಕ್ ಹೊಡಿಯುತ್ತೆ. ನನ್ನ ಫ್ರೆಂಡ್ ಒಬ್ಳು ನನ್ಗೆ ಸ್ಟೇಟಸ್ ಹಾಕಿದಾಗೆ, ಮತ್ತೆ ಏನ್ ಕಣೆ ಒಂದು ಅಜ್ಜಿ ತರ ಉಡಿಸಿದ್ದಾರೆ ಸೀರೆ ಅಂತೇಳಿ. ಆ ತರ ಉಡಿಸಿದ್ದಾರೆ. ಬೇಕುಂತಲೇ ಉಡಿಸಿದಾರಾ ಅಲ್ಲ ಏನು ಅಂತ ನಂಗೆ ವಿಷಯ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಿಮ್ಗೆ ಅದು ಫೋಟೋಸ್ ನಾನು ಇಲ್ಲಿ ಚಿಕ್ಕದಾಗಿ ಹಾಕ್ತೇನೆ ನೋಡಿ. ಆ ಆ ರೀತಿಯಾಗಿ ನನ್ಗೆ ಬೇಕು ಅಂತ ಆ ರೀತಿಯಾಗಿ ಸೀರೆ ಉಡಿಸಿದಾರಾ ಅಲ್ವಾ ಗೊತ್ತಿಲ್ಲದಿರ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರು ಡೈಲಿ ಸೀರೆ ಉಡ್ಕೊಂಡು ಹೋಗೋರು. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸತ್ಯನ ಸುಳ್ಳ ಅಂತೇಳಿ. ಸೊ ಆ ರೀತಿಯಾಗಿ ಸಿಂಪಲ್ ಆಗಿ ಸೀಮಂತ ಮಾಡಿದ್ದು. ಸಿಂಟಮ್ಸ್ ಅಷ್ಟೇ ನನಗಿದ್ದದ್ದು. ಕೆಲವೊಂದು ಬಿಟ್ಟು ಹೋಗಿರ್ಬಹುದು. ಸೊ ನಿಮ್ಗೆ ಏನಾದ್ರೂ ಗಂಡು ಮಗು ಆಗಿದೆ, ನಿಮ್ಮಲ್ಲಿರೋ ಸಿಂಟಮ್ಸ್ ಅನ್ನ ನೀವು ನಂಗೆ ಕಮೆಂಟ್ ಮಾಡಿ, ಆಗ ನನ್ಗೂ ಗೊತ್ತಾಗುತ್ತೆ ಓಕೆ ನನ್ಗೂ ಇತ್ತು ಅಂತ ಹೇಳಿ. ಆ ಸೊ ಹಾಗೆ ಮತ್ತೆ ನಾನು ಡೆಲಿವರಿಯ ಹಿಂದಿನ ದಿನ ತನಕ ನಾನೇ ಕೆಲಸ ಮಾಡಿದ್ದೇನೆ. ಎಲ್ಲ ಕೆಲಸ, ಅಡುಗೆ ಅದು ಇದು ಎಲ್ಲ ನಾನೇ ಕೆಲಸ ಮಾಡಿದ್ದು, ಪಾತ್ರೆ ತೊಳೆದದ್ದು ಅದು ಇದು. ನನ್ನಮ್ಮ ಡೆಲಿವರಿ ಆಗುವ ಅದೇ ಅದೇ ದಿನ ಬಂದಿದ್ದಾರೆ ಅಂತ ಅನಿಸುತ್ತೆ. ಆ ಆ ರೀತಿಯಾಗಿ ಇಷ್ಟೆಲ್ಲ ಸಿಂಟಮ್ಸ್. ಮುಂದೆ ನಾನು ಇದ್ರ ಬಗ್ಗೆ ಯಾವ ರೀತಿಯಾಗಿ ಡೆಲಿವರಿ ಆಯ್ತು, ಮತ್ತೆ ಡೆಲಿವರಿ ಪೇನ್ ಯಾವ ರೀತಿ ಬರುತ್ತೆ, ಆ ಡೆಲಿವರಿ ಟೈಮ್ ಅಲ್ಲಿ ಏನೆಲ್ಲ ಆಗುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ನಾನು ಮುಂದೆ ಒಂದು ಚಿಕ್ಕ ವಿಡಿಯೋ ಮಾಡ್ತೇನೆ. ಓಕೆ, ಇಷ್ಟೇ ಸಿಂಟಮ್ಸ್ ನನ್ನಲ್ಲಿ. ಬೇರೆ ಏನಾದ್ರು ಗೊತ್ತಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಓಕೆ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಹಾಗೇನೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು. ಓಕೆ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.